ಅಷ್ಟು ಸ್ಫುರದ್ರೂಪಿ, ಏನು ಮಲಗಿದಾರೋ ಹಾಗೇ ಇದ್ದಾರೆ, ಒಂದೇ ಒಂಚೂರು ಮುಖದ ಮೇಲೆ ಗಾಯ ಆಗಲಿ ಇನ್ನೊಂದಾಗಲಿ ಇಲ್ಲ. ದೂರದರ್ಶನಕ್ಕೆ ಬಂದೆ. ದೂರದರ್ಶನಕ್ಕೆ ಬರೋ ತನಕ ನನಗೆ ಅದೇ ಗುಂಗು ಮತ್ತು ನೋವು ಸುನೀಲ್ ಹೋಗಿರೋದು. ಬಟ್ ಬೇರೆ ಆಲೋಚನೆಗಳು ನಾವು ಮಾಡೇ ಇರಲ್ವಲ್ಲ. ಇವತ್ತು ಸುನೀಲ್ ಸುದ್ದಿ ಈ ವಾರ್ತೆಗಳಲ್ಲಿ ಇರುತ್ತೆ ಅನ್ನೋದನ್ನು ನಾನು ಆಲೋಚನೆ ಮಾಡಿಲ್ಲ. ವಾಯ್ಸ್ ನಂದು ಹೋಗ್ತಾ ಇತ್ತು, ಓದ್ತಾ ಇದ್ದೆ. ಓದೋದನ್ನು ಎಲ್ಲೂ ನಿಲ್ಲಿಸಲಿಲ್ಲ. ನಾನು ಒಂಥರ ಗಾಬರಿ ಆಗಲಿಲ್ಲ. ನಾನು ಅದನ್ನು ಹಾಗೆ ಕಾನ್ಫಿಡೆನ್ಸ್ನ ಮೇಂಟೈನ್ ಮಾಡಿಕೊಂಡು ಓದೋವಾಗ ಮಾತ್ರ ಒಂಥರ ತುಂಬ ಗದ್ಗದ, ದುಃಖ, ಕಣ್ಣಲ್ಲಿ ನೀರು ಎಲ್ಲ ಇತ್ತು. ಯಶೋಮೂರ್ತಿ ಕಾಲ್ಡ್ ಮೀ ಆ್ಯಂಡ್ ಟೋಲ್ಡ್, ಈ ಥರ ಆಕ್ಸಿಡೆಂಟ್ ಆಗಿ ಸುನೀಲ್ ಹೊರಟೋಗಿದ್ದಾರೆ, ಬಾಡಿ ಬಂದಿದೆ ಅಂತ. ವೆಸ್ಟ್ ಆಫ್ ಕಾರ್ಡ್ರಲ್ಲಿ ಎಲ್ಲೋ ಮನೆ ಇತ್ತು. ನನಗೆ ಏನು ಹೇಳ್ತಿದ್ದೀರಾ ಕೇಶವಮೂರ್ತಿ, ಏನು, ಯಾವ ಸುನೀಲ್ ಸರ್? ನೀವೇ ವಾಯ್ಸ್ ಅಲ್ವಾ ಸರ್? ನಿಮ್ಮ ಶಾರೀರದ ಸುನೀಲ್, ನಿಮ್ಮ ಶಾರೀರ ಸರ್ ಅಂತಂದರು. ತಮಾಷೆ ಮಾಡಬೇಡಿ. ಏನು ಸರ್ ಇಂಥ ವಿಷಯ ತಮಾಷೆ ಮಾಡ್ತೀವ? ನಂಗೆ ನಂಬಕ್ಕೆ ಆಗ್ತಿಲ್ಲ ರಘು. ಅಷ್ಟು ಇಮ್ಮಿಡಿಯೇಟಾಗಿ ಓಡಿದೆ. ರಾತ್ರಿನೇ ಹೋದರೆ ನಿಜ ಮಲಗಿಸಿದ್ದಾರೆ ಹಾಲಲ್ಲಿ. ಅಷ್ಟು ಸ್ಫುರದ್ರೂಪಿ, ಏನು ಮಲಗಿದಾರೋ ಹಾಗೇ ಇದ್ದಾರೆ, ಒಂದೇ ಒಂಚೂರು ಮುಖದ ಮೇಲೆ ಗಾಯ ಆಗಲಿ ಇನ್ನೊಂದಾಗಲಿ ಇಲ್ಲ. ಅವ್ರಿಗೆ ಹಿಂದೆ ತಲೆ ಹಿಂದ್ಗಡೆ ಏನೋ ಏಟು ಬಿದ್ದು ಆಗಿರೋದು, ಹಿಂದ್ಗಡೆ ಬ್ಲೀಡಿಂಗ್ ಆಗಿರೋದು. ಮುಖದಲ್ಲಿ ಎಲ್ಲೋ ಒಂದು ಕಡೆ ಹುಬ್ಬತ್ರನೇ ಏನೋ ಒಂದಷ್ಟು ಇದಾಗಿರೋದು ಬಿಟ್ಟರೆ ಹೇಗಿದ್ದಾರೋ ಹಾಗೇ ಇದ್ದಾರೆ, ನಗ್ನಗ್ತಾ ಮಲಗಿದ್ದಾರೆ. ಬಟ್ ಇಲ್ಲ, ಅವರು ಹೀಗಾಗಿರಬೇಕು. ನನಗೆ ಎಷ್ಟು ಸಿನಿಮಾಗಳು ಅವ್ರಿಗೆ ವಾಯ್ಸ್ ಕೊಟ್ಟಿದ್ದು. ಇದು ಆ ಒಂದು ಕ್ಷಣದಲ್ಲಿ ಎಲ್ಲ ಶ್ರುತಿಯಿಂದ ಹಿಡ್ಕೊಂಡು ಎಲ್ಲ ಮೆಮೊರಿ ಇದರಲ್ಲಿ ಮನಸ್ಸಲ್ಲಿ. ಏನಪ್ಪ, ಒಂದು ನಿಮಿಷ ಸುಮ್ಮನೆ ಇರ್ತಿರಲ್ಲ ಮನುಷ್ಯ. ಜೋಕ್ ಮಾಡಿಕೊಂಡು ಒಂಥರ ತುಂಬ ಹಂಬಲಾಗಿ, ಈಸಿ ಗೋಯಿಂಗ್, ಯಾರನ್ನೂ ಒಂಥರ ಟೀಸ್ ಮಾಡೋದು, ನೋವು ಮಾಡೋದು ನೇಚರೇ ಇಲ್ಲ ಸುನೀಲ್ಗೆ. ತುಂಬ ಈಸಿ ಗೋಯಿಂಗ್, ತುಂಬ ಹ್ಯಾಪಿ ಬಾಯ್, ಒಂಥರ ಖುಷಿಯಾಗಿರೋರು, ಲವಲವಿಕೆಯಿಂದ ಇರೋರು. ಡಬ್ಬಿಂಗ್ ಸ್ಟುಡಿಯೋಗೆಲ್ಲ ಬಂದರೆ ಆ ವ್ಯಕ್ತಿ ಇಲ್ವಾ, ಹೋಗ್ಬಿಟ್ಟಿದಾರ. ತುಂಬ ದೊಡ್ಡ ಶಾಕು. ಬಂದೆ. ಅವತ್ತು ಬ್ಯಾಂಕು ಹೋಗಬೇಕಿತ್ತು, ನಾನು ರಜಾ ಇಲ್ಲ. ಸೊ ಬ್ಯಾಂಕು ಹೋದೆ. ಬ್ಯಾಂಕ್ ಹೋಗಿ ಬ್ಯಾಂಕಲ್ಲಿ ನ್ಯೂಸ್ ಇದ್ದಾಗ 2:30ಗೆ ಹೊರಡಬೇಕಿತ್ತು. 3 ಗಂಟೆ ರಿಪೋರ್ಟಿಂಗು ದೂರದರ್ಶನಲ್ಲಿ. ನ್ಯೂಸಿಗೆ ಪರ್ಮಿಷನ್ ಕೊಟ್ಟಿದ್ದರು ಬ್ಯಾಂಕಲ್ಲಿ. ಸೊ 2:30ಗೆ ಹೊರಟು ನಾನು ದೂರದರ್ಶನಕ್ಕೆ ಬಂದೆ. ದೂರದರ್ಶನಕ್ಕೆ ಬರೋ ತನಕ ನನಗೆ ಅದೇ ಗುಂಗು ಮತ್ತು ನೋವು ಸುನೀಲ್ ಹೋಗಿರೋದು. ಬಟ್ ಬೇರೆ ಆಲೋಚನೆಗಳು ನಾವು ಮಾಡೇ ಇರಲ್ವಲ್ಲ. ಇವತ್ತು ಸುನೀಲ್ ಸುದ್ದಿ ಈ ವಾರ್ತೆಗಳಲ್ಲಿ ಇರುತ್ತೆ ಅನ್ನೋದನ್ನು ನಾನು ಆಲೋಚನೆ ಮಾಡಿಲ್ಲ. ಸುನೀಲ್ ಹೋದರೂ ಅಷ್ಟೇ. ಬ್ಯಾಂಕ್ ಹೋದೆ, ಬ್ಯಾಂಕ್ ಕೆಲಸ, ಬ್ಯಾಂಕಲ್ಲಿ ಹೋದ್ಮೇಲೆ ಬ್ಯುಸಿ. ಅಲ್ಲಿಂದ ದೂರದರ್ಶನಕ್ಕೆ ಬರಬೇಕು. ಅವಾಗ ಬೇರೆ ಚಾನಲ್ಗಳಿಲ್ಲ. ನ್ಯೂಸ್ ಪೇಪರಲ್ಲಿ ಮಿಡ್ನೈಟ್ ಆಗಿದ್ದರಿಂದ ಇದು ಅವತ್ತು ಬೆಳಗ್ಗೆ ರಿಪೋರ್ಟ್ ಆಗಿಲ್ಲ, ಅದ್ರ ಮಾರನೇ ದಿವಸ. ಸೊ ದೂರದರ್ಶನಲ್ಲೇ ಲೇಟೆಸ್ಟ್ ಫಸ್ಟ್ ಹ್ಯಾಂಡ್, ನಮ್ಮಲ್ಲೇ ಮೊದಲು ಅಂತ ಈಗ ಹಾಕ್ಬಿಡ್ತಾರಲ್ಲ ಆ ಥರ ಫಸ್ಟು ಇನ್ಫಾರ್ಮೇಷನ್ ಸಿಗಬೇಕಾದ ಜನಕ್ಕೆ ದೂರದರ್ಶನ ಇದರಿಂದ, ಚಂದನ ವಾರ್ತೆಗಳಿಂದ. ದೂರದರ್ಶನಕ್ಕೆ ಹೋದ್ಮೇಲೆ ಗೊತ್ತಾಗ್ತಾ ಇದೆ ನನಗೆ, ಮೇಜರ್ ಹೆಡ್ಲೈನ್ ಐಟಮ್ಮು ಸುನೀಲ್ದು, ಮತ್ತು 3 ಪೇಜ್ ಸ್ಟೋರಿ ಮಾಡಿದ್ದಾರೆ. ಸುನೀಲ್ ಬಂದಿದ್ದು ಹೇಗೆ, ಸುನೀಲ್ ಸಿನಿಮಾ ಇಂಡಸ್ಟ್ರಿಗೆ ಬರೋದಕ್ಕೆ ಮುಂಚೆ ಏನು ಮಾಡ್ತಿದ್ರು, ಹೇಗೆ ಇಂಡಸ್ಟ್ರಿಗೆ ಬಂದರು, ಯಾವ್ಯಾವ ಪಿಕ್ಚರ್ಗಳು ಮಾಡಿದ್ರು, ಯಾವ ಪಿಕ್ಚರ್ಗಳು ಸೂಪರ್ ಹಿಟ್ ಆಯಿತು, ಯಾರ ಜೊತೆ ನಟಿಸಿದ್ರು, ಆಕ್ಸಿಡೆಂಟ್ ಹೇಗಾಯಿತು, ಏನು ಇಂಡಸ್ಟ್ರಿಗೆ ಆಗಿರುವಂತಹ ನಷ್ಟ, ಎಲ್ಲದ್ರ ಬಗ್ಗೆ ಒಂದು 2.5-3 ಪೇಜ್ ಸ್ಟೋರಿ. ಸುನೀಲ್ ಸ್ಟೋರಿ ಇದೆ ಇವತ್ತು ಅಂತೆಲ್ಲ ಹೇಳಿ. ಆಮೇಲೆ ನಾನು ಅಚ್ಯುತನ್ ಅವ್ರ ಹತ್ರ ಹೋಗಿ, ಅಚ್ಯುತನ್ ಅವ್ರಿಗೆ ನನ್ನ ಬಗ್ಗೆ ಒಂಥರ ತುಂಬ ಇಷ್ಟ. ಅಚ್ಯುತನ್ ಅವ್ರ ಹತ್ರ ಹೋಗಿ ಒಂದು ಮನವಿ ಮಾಡಿಕೊಂಡೆ. ಸರ್, ನಿಮಗೊಂದು ವಿಷಯ ಗೊತ್ತಿಲ್ಲ. ಏನಪ್ಪ, ಆರ್ಡ್ರ್ ಹಾಕಿರ್ತಾರೆ ನ್ಯೂಸಲ್ಲಿ, ಒಂದು 30-35 ಐಟಮ್ಸ್ ಇದ್ದರೆ ಅವರೇನೆ ಯಾವ ಐಟಮ್ಮು, ಯಾವ ನ್ಯೂಸು ಯಾರು ಓದಿದ್ರೆ ಚೆನ್ನ ಅನ್ನೋದು ಅವ್ರಿಗೆ ಒಂದು ಗೊತ್ತಿರುತ್ತೆ. ಇವಾಗ ನನ್ನ ಎಬಿಲಿಟಿ ಅವ್ರಿಗೆ ಗೊತ್ತಿರುತ್ತೆ, ನಿಮ್ಮ ಎಬಿಲಿಟಿ ಏನು ಅಂತ ಅವ್ರಿಗೆ ಗೊತ್ತಿರುತ್ತಲ್ವಾ. ಸೊ ಇದು ರವೀಂದ್ರನಾಥ್ ಓದಿದ್ರೆ ಚೆನ್ನಾಗಿರುತ್ತೆ, ಇದು ರಘು ಓದಿದ್ರೆ ಚೆನ್ನಾಗಿರುತ್ತೆ ಅಂತ ಪ್ರಿಯಾರಿಟಿ ವೈಸು ಅವರು ಹಾಕಿರ್ತಾರಲ್ಲ. ಅದನ್ನು ಮುಂಚೆನೇ ನಾನು ಹೋಗಿ, ಅವರು ನನಗೆ ಹಾಕ್ಬಿಟ್ಟಿದ್ರು, ನನಗೆ ಅಲಾಟ್ ಮಾಡಿದರು ನಾನು ಓದೋ ಥರ ಸುನೀಲ್ ಸ್ಟೋರಿ. ಅದು ಫಸ್ಟು ರಾಜಕೀಯ ಸ್ಟೋರಿ ಏನೋ ಆದಮೇಲೆ ಸೆಕೆಂಡ್ ಸ್ಟೋರಿನೇ ಸುನೀಲ್ದು, ಮೇಜರ್ ಹೆಡ್ಲೈನ್ಸಲ್ಲೇ. ನಾನು ಹೋಗಿ ಅಚ್ಯುತನ್ ಅವ್ರ ಹತ್ರ, ಸರ್ ಒಂದು ಪ್ರಾಬ್ಲಮ್ ಅಂತ, ಏನು ಅಂತ. ಸುನೀಲ್ಗೆ ಇಲ್ಲಿ ತನಕ ಎಲ್ಲ ಪಿಕ್ಚರ್ಗಳಲ್ಲೂ ಡಬ್ ಮಾಡಿರೋದು ನಾನೇ. ಸೊ ಸುನೀಲ್ದು ಶರೀರ, ನಂದು ಶಾರೀರ. ಆ ಸುನೀಲ್ಗೆ ಅಷ್ಟು ಫಿಲಮ್ಮು ವಾಯ್ಸು ನಾನು ಕೊಟ್ಟು, ಇದೇ ವಾಯ್ಸಲ್ಲಿ ಸುನೀಲ್ನ ನಿಧನ ವಾರ್ತೆನ ಹೇಗೆ ಸರ್ ಓದಲಿ ನಾನು? ಇಟ್ ವಿಲ್ ಬಿ
ಎ ಪನಿಷ್ಮೆಂಟ್ ಆನ್ ಮೈ ಪಾರ್ಟ್ ನನಗೆ. ಸೊ ದಯವಿಟ್ಟು ಮೈ ಸಿನ್ಸಿಯರ್ ರಿಕ್ವೆಸ್ಟ್, ಈ ಆರ್ಡ್ರನ್ನ ಗೊತ್ತು ನೀವು ಆರ್ಡ್ರ್ ಹಾಕೋದು ತುಂಬ ಕಷ್ಟ. ಒಂದು ಚೇಂಜ್ ಮಾಡಿದ್ರೆ ಸೀರೀಸ್ ಪೂರ್ತಿ ಲಾಸ್ಟ್ ಪೇಜ್ ತನಕ 30 ಪೇಜ್ ಇರುತ್ತೆ ನ್ಯೂಸ್ ಆಲ್ಮೋಸ್ಟು, ಎಲ್ಲ ಚೇಂಜ್ ಮಾಡಬೇಕಲ್ಲ. ಬಟ್ ಏನಾದರೂ ಮಾಡಿ ಸರ್ ನೀವು ದಯವಿಟ್ಟು, ಇಲ್ಲದೇ ನಂಗೆ ಓದೋದು ತುಂಬ ಕಷ್ಟ ಆಗುತ್ತೆ. ಅಯ್ಯೋ ಹೌದು, ನನಗೆ ಈ ಆಸ್ಪೆಕ್ಟ್ ಅವ್ರಿಗೂ ಗೊತ್ತಿತ್ತು, ನಾನು ಸುನೀಲ್ ಡಬ್ ಮಾಡ್ತಾಯಿದ್ದಿದ್ದು. ಈ ವಿಷಯನ ನನ್ನ ತಲೆಗೆ ಬರಲಿಲ್ಲಪ್ಪ. ಸಿನಿಮಾದವ್ನು ನೀನು ಓದಿದ್ರೆ ಸರಿ ಹೋಗುತ್ತೆ ಅಂದ್ಕೊಂಡು ನಾನು ಹಾಕ್ಬಿಟ್ಟೆ. ಆಯಿತು ನಾನೇನೋ ಮಾಡ್ತೀನಿ ಅಂಥೇಳಿ ಅವರೆಲ್ಲ ಚೇಂಜ್ ಮಾಡಿ, ಆವತ್ತು ನನ್ನ ಜೊತೆ ನ್ಯೂಸ್ ರೀಡರ್ ಆಗಿದ್ದವರು ಕೃಷ್ಣ ಗಲಗಲಿ ಕೂಡ ಫೇಮಸ್ ನ್ಯೂಸ್ ರೀಡರು, ಲೆಕ್ಚರರ್ ಅವರು, ಕನ್ನಡ ಲೆಕ್ಚರರು ಕೃಷ್ಣ ಗಲಗಲಿ. ಸೊ ಅವ್ರಿಗೆ ಎಲ್ಲ ಹಾಕಿ ಅವರು ಇನ್ಷಿಯಲಿ ಈ ಚೇಂಜಿಗೆ ಅವರೇನು ಇದಾಗಲಿಲ್ಲ, ಅಂದರೆ ಮೈಂಡ್ ಮಾಡಲಿಲ್ಲ, ಒಪ್ಕೊಂಡ್ರು. 7 ಗಂಟೆಗೆ ನ್ಯೂಸ್ ಏನು ಪ್ರಾರಂಭ ಆಗುತ್ತೆ, 6:50 ಅಷ್ಟೊತ್ತಿಗೆ ನಾವು ನಮ್ಮದು ಆ ಬೋರ್ಡ್ಗಳ ಮೇಲೆ ಎಲ್ಲ ಒಂದೊಂದೇ ನ್ಯೂಸ್ ಇದು ಮಾಡಿರ್ತಾರೆ, ಪಿನ್ ಮಾಡ್ತಾರೆ. ಆ ಬೋರ್ಡ್ಸ್ ಅಷ್ಟು ಇಟ್ಕೊಂಡು ನಾನು ಅವ್ರದ್ದು ನ್ಯೂಸ್ ರೀಡರ್ ಅವ್ರದ್ದು ಇಟ್ಕೊಂಡು ನಾವೆಲ್ಲ ಮೇಕಪ್ ರೂಮ್ಗೆ ಹೋಗಿ ಲಾಸ್ಟ್ ಮಿನಿಟಲ್ಲಿ ಒಂದು ಸುಮ್ಮನೆ ಟಚಪ್ಪು. ಏನು ಬೆವರಿರುತ್ತೆ, ಭಯ, ಲೈವ್ ಅಲ್ವಾ ಇದೆಲ್ಲ ಚೆನ್ನಾಗಿ ಓದ್ತೀವೋ ಇಲ್ವೋ ಅನ್ನೋ ಭಯ ಪ್ರತಿಯೊಂದು ನ್ಯೂಸ್ ರೀಡಿಂಗಲ್ಲೂ ಇರುತ್ತೆ. ಬಿಕಾಸ್ ಅದು ಲೈವ್ ದೂರದರ್ಶನಲ್ಲಿ, ಇವತ್ತಿಗೂ ಲೈವೇ. ದೂರದರ್ಶನ್ ನ್ಯೂಸ್ ರೀಡಿಂಗ್ ತುಂಬಾ ಕಷ್ಟ. 30 ನಿಮಿಷ ಓದಬೇಕು ಅಂದರೆ 30 ನಿಮಿಷ ಲೈವ್ ಓದಬೇಕು, ಸೀನೋ ಹಂಗಿಲ್ಲ, ಇದು ಎಕ್ಸ್ಟ್ರಾ ಕಾನ್ಫಿಡೆನ್ಸು ಎಲ್ಲ ಬೇಕು. ಸೊ ಮೇಕಪ್ ರೂಮ್ಗೆ ಹೋಗಿ ಟಚಪ್ ಮಾಡಿಕೊಂಡು ಹೋಗಿ 6:54 ಆ ಥರ ಹೋಗಿ ಕೂತ್ಕೊಂಡ್ರೆ ಲಾಸ್ಟ್ ಮೂಮೆಂಟ್, ಅದಕ್ಕೆ ಮುಂಚೆನೇ ಲೈಟಿಂಗ್ ಆಗಿರುತ್ತೆ ಒಂದ್ಸಲಿ. ಇದು ಲಾಸ್ಟ್ ಮೂಮೆಂಟ್ ನಾವು ಕೂತ್ಕೊಂಡ್ಮೇಲೆ ಲೈಟಿಂಗ್ ಎಲ್ಲ ಫೈನಲ್ ಫಿಕ್ಸ್ ಮಾಡಿ ಆ ಮಾಂಟೇಜ್ ಒಂದು ಅನೌನ್ಸ್ಮೆಂಟ್ ಇರುತ್ತೆ, ಆ ಅನೌನ್ಸ್ಮೆಂಟು, ಕಾಣೆಯಾದವರ ಬಗ್ಗೆ ವರದಿ, ಅದೆಲ್ಲ ಮುಗಿದ ಮೇಲೆ ನ್ಯೂಸ್ ಶುರು ಆಗಬೇಕು. ಇಷ್ಟೇ, ಈ 10 ಮಿನಿಟ್ಸ್ ಇರುತ್ತಲ್ವ. 6:50ಗೆ ನಾವು ನ್ಯೂಸ್ ಸೆಕ್ಷನ್ನಿಂದ ಸ್ಟುಡಿಯೋಗೆ ಹೋಗೋ ಟೈಮಲ್ಲಿ ಕೃಷ್ಣ ಗಲಗಲಿ ಜೋರಾಗಿ ಆಡೋಕ್ಕೆ ಶುರು ಮಾಡಿದ್ರು. ಯಾಕೆ ಅಂದರೆ ಸರ್ ಈ ನ್ಯೂಸ್ ನಾನು ಓದಲ್ಲ. ಅಯ್ಯೋ ಅಚ್ಯುತನವರು ಗಾಬರಿ ಆದರು. ಏನು ರೀ ನೀವು ಓದಲ್ಲ ಅಂದರೆ ಎಲ್ಲ ಅಲಾಟ್ಮೆಂಟೆಲ್ಲ ಆಗಿದೆಯಲ್ಲ. ಕೃಷ್ಣ ಗಲಗಲಿ ಅವ್ರದ್ದು ಲೈಫಲ್ಲೂ ಒಂದು ತುಂಬ ಕೆಟ್ಟ ಇನ್ಸಿಡೆಂಟ್ ಏನಂದರೆ, ಈ ಸಂಕ್ರಾಂತಿ ಟೈಮಲ್ಲಿ ಎಳ್ಬೀರಕ್ಕೆ ಅಂತ ನಾನು ಹೊರಟಾಗ ಅವರು ಅವ್ರ ಹಸ್ಬೆಂಡ್ ದ್ವಾರಕಾನಾಥ್ ಅಂತ ನೀವು ಕೇಳಿರಬೇಕು, ತುಂಬ ಒಳ್ಳೆ ರೈಟರು, ಪ್ರಭಾತ್ ಕಲಾವಿದರು, ಹಲವಾರು ಬ್ಯಾಲೆಗಳಿಗೆಲ್ಲ ಅವ್ರದ್ದೇ ಸಾಹಿತ್ಯ, ತುಂಬ ಒಳ್ಳೆ ಲಿರಿಸಿಸ್ಟ್ ಅವರು ದ್ವಾರಕಾನಾಥ್. ಈ ಫೀಲ್ಡಲ್ಲೇ ತುಂಬ ಹೆಸರು ಮಾಡಿದ್ದವರು ಅವರು. ಕೃಷ್ಣ ಗಲಗಲಿಯವರ ಹಸ್ಬೆಂಡ್, 2 ಮಕ್ಕಳು, ಒಂದು ಹೆಣ್ಣು ಒಂದು ಗಂಡು. ಎಳ್ಬೀರಕ್ಕೆ ಅಂತ ಹೊರಟಿದ್ದಾಗ ಇಲ್ಲೇ ಈ ಪೈಪ್ಲೈನ್ ಹತ್ರ, ಇಲ್ಲಿ ಈಗ ಫ್ಲೈಓವರ್ ಏನಾಗಿದೆ ಅಂಡರ್ ಪಾಸ್, ಅದು ಇರಲಿಲ್ಲ ಆ ಜಾಗದಲ್ಲಿ. ಆ ಕಡೆಯಿಂದ ಬರೋದಕ್ಕೆಲ್ಲ ಅದು ಒನ್ ವೇ ಎಲ್ಲ ಇರಲಿಲ್ಲ. ಬರೋವಾಗ ಸ್ಕೂಟರ್ ಆಕ್ಸಿಡೆಂಟ್ ಆಗಿ ಶಿ ಹ್ಯಾಡ್ ಲಾಸ್ಟ್ ಹರ್ ಹಸ್ಬೆಂಡ್ ಆ್ಯಂಡ್ ಸನ್ ಇನ್ ದ ಆಕ್ಸಿಡೆಂಟ್. ಓಕೆ, ಅದು ಅವರ ಲೈಫ್ನ ಟ್ರ್ಯಾಜಿಡಿ. ನನಗೆ ತುಂಬ ಓದೋಕ್ಕಾಗಲ್ಲ ಸರ್, ಐ ಮೇ ಕೊಲ್ಯಾಪ್ಸ್ ಓದ್ತಾ, ಸೊ ದಯವಿಟ್ಟು ಚೇಂಜ್ ಮಾಡಿ. ಸೊ ಮತ್ತೆ ಚೇಂಜ್ ಮಾಡಿ 2-3 ನಿಮಿಷದಲ್ಲಿ ಆರ್ಡ್ರ್ ಏನೋ ಇದು ಮಾಡಿದ್ರು. ಫುಲ್ಲೆಲ್ಲ ಆರ್ಡ್ರ್ ಚೇಂಜ್ ಮಾಡೋಕ್ಕೆ ಹೋಗಲಿಲ್ಲ. ಈ ನ್ಯೂಸು ಕೂಡ ನೀನೇ ಓದ್ಬಿಡಯ್ಯ ಅಂದ್ಬಿಟ್ಟು ಇದು ಮಾಡಿದ್ರು. ದೆರ್ ವಾಸ್ ನೋ ಅದರ್ಗೋ, ಹಾಗೆ ಹೋದೆ. ನ್ಯೂಸ್ ಶುರು ಆಯಿತು. ಸೆಕೆಂಡ್ ಐಟಮೇ ಇದು ಮೇಜರ್ ಐಟಮ್ಮು. 2.5-3 ಪೇಜ್ ಇತ್ತು. ಒಂದೂವರೆ ಪೇಜು ನಾನು ಓದಿದೆ. ಆಮೇಲೆ ನನಗೆ ಅಳು ತಡೆಯೋಕ್ಕಾಗಲೇ ಇಲ್ಲ. ಎಲ್ಲೋ ಒಂದು ಕಡೆ ಟಿಯರ್ಸ್ ಬರೋಕ್ಕೆ ಶುರು ಆಗೋಯ್ತು. ಬಟ್ ಏನಂದರೆ ಸುನೀಲ್ದು ಶಾರ್ಟ್ಸು, ಅವ್ರು ಮಾಡಿದ್ದು ಫಿಲ್ಮ್ ತುಣುಕುಗಳು ಇದೆಲ್ಲ ಹೋಗ್ತಾಯಿತ್ತು. ಸೊ ಹಾಗಾಗಿ ನನ್ನ ಟಿಯರ್ಸು, ನಾನು ಇರಲಿಲ್ಲ ಆನ್ ಸ್ಕ್ರೀನ್. ಅಲ್ಲೂ ಕೂಡ ನೀವು ತೆರೆ ಹಿಂದೆನೇ ಆಗ್ಬಿಟ್ರಿ. ಹೌದು, ಅಲ್ಲೂ ತೆರೆ ಹಿಂದೆ. ವಾಯ್ಸ್ ನಂದು ಹೋಗ್ತಾಯಿತ್ತು, ಓದ್ತಾ ಇದ್ದೆ. ಓದೋದನ್ನು ಎಲ್ಲೂ ನಿಲ್ಲಿಸಲಿಲ್ಲ. ನಾನು ಒಂಥರ ಗಾಬರಿ ಆಗಲಿಲ್ಲ. ನಾನು ಅದನ್ನು ಹಾಗೆ ಕಾನ್ಫಿಡೆನ್ಸ್ನ ಮೇಂಟೈನ್ ಮಾಡಿಕೊಂಡು ಓದೋವಾಗ ಮಾತ್ರ ಒಂಥರ ತುಂಬ ಗದ್ಗದ, ದುಃಖ, ಕಣ್ಣಲ್ಲಿ ನೀರು ಎಲ್ಲ ಇತ್ತು. ಆ ಐಟಮ್ ಮುಗಿಯೋಷ್ಟೊತ್ತಿಗೆ ನಾನು ಸ್ಕ್ರೀನಲ್ಲಿ ಬರೋದಕ್ಕೆ ಮುಂಚೆ ಕಣ್ಣೆಲ್ಲ ಒರೆಸ್ಕೊಂಡು ನೆಕ್ಸ್ಟ್ ಐಟಮ್ಗೆ ಶಿಫ್ಟ್ ಆಗಿದ್ದು. ಒಂಥರ ಅಷ್ಟು ಸಿನಿಮಾಗಳಲ್ಲಿ ನಾನು ಅವ್ರಿಗೆ ಧ್ವನಿನ ಕೊಟ್ಟು ಆ ಕ್ಯಾರೆಕ್ಟ್ರಿಗೆ ಜೀವ ತುಂಬಿದ್ದ ನಾನು, ಅವ್ರ ಜೀವ ಹೋದಾಗ ಆ ಒಂದು ಸುದ್ದಿ ಕೂಡ ನಾನು ಓದೋ ಥರ ಆಗೋಯ್ತಲ್ಲ ಅನ್ನೋದು ಮಾತ್ರ ನನಗೆ ಮರೆಯಲಾರದ ಒಂದು ಕಡೆ ಅದು ದುರಂತ ರವಿ ಸರ್. ಇನ್ನೊಂದು ಕಡೆ ಬಹುಶಃ ಜೀವನೇ ಅದನ್ನು ಹೇಳಿಸ್ಕೋತೇನೆ. ಏನಪ್ಪ ಗೊತ್ತಿಲ್ಲ. ನೋಡಿ ಅದು ಹೇಗೆ ಅಂತ ಅನಲೈಸ್ ಮಾಡೋಕ್ಕೆ ಆಗಲ್ಲ. ಅನಲೈಸ್ ಮಾಡೋಷ್ಟು ಶಕ್ತಿ ನಮಗಿರಲ್ಲ. ಇದೆಲ್ಲ ಎಲ್ಲೋ ಒಂದು ಕಡೆ ಕೋರಿಲೇಟೆಡ್ ಅಂತಾರಲ್ಲ, ಆ ಥರ. ಸೊ ಅದು ತುಂಬಾ
ಬಿಡಿ ಸರ್, ಸುನೀಲ್ ಅವ್ರು ಶಾರೀರಿಕವಾಗಿಲ್ಲ, ಅವರು ಶರೀರವಾಗಿಲ್ಲ, ಆದರೆ ಶಾರೀರಿಕವಾಗಿ ನಮ್ಗೆ ಯಾವಾಗಲೂ ಜೊತೆಗಿರ್ತಾರೆ ನಮ್ಮ ಸುನೀಲ್ ಅವರು. ನಿಮ್ಮ ಮೂಲಕ ಇರ್ತಾರೆ, ನಿಮ್ಮ ಒಳಗಡೆ ಇರ್ತಾರೆ. ಸುನೀಲ್ ಸರ್, ವಿ ಲವ್ ಯು, ವಿ ರೆಸ್ಪೆಕ್ಟ್ ಯು. ಡೆಫಿನೆಟ್ಲಿ ಗ್ರೇಟ್ ಆರ್ಟಿಸ್ಟ್. ಇದ್ದಿದ್ರೆ ಇಷ್ಟೊತ್ತಿಗೆ ಎಷ್ಟು ಅವ್ರಿಗೆ ಮೊನ್ನೆ ಯಾವತ್ತೋ ನೋಡ್ತಿದ್ದೆ 60 ಕಂಪ್ಲೀಟ್ ಆಗಿರೋದು ಅಂತ ಎಲ್ಲೋ ಒಂದು ಆರ್ಟಿಕಲ್ ಏನೋ ಓದ್ತಾ ಇದ್ದೆ. ಇಲ್ಲ, ದೂರದರ್ಶನಲ್ಲೇ ಒಂದು ಸುನೀಲ್ ಬಗ್ಗೆ ಒಂದು ಪ್ರೋಗ್ರಾಮ್ ರೀಸೆಂಟಾಗಿ ನೋಡಿದೆ. ಸೊ ಅದ್ರ ಪ್ರಕಾರ ಈಗ ಅವ್ರಿಗೆ 60 ಕಂಪ್ಲೀಟ್ ಆಗಿರೋದು. ಇಷ್ಟೊತ್ತಿಗೆ ಅದು ಎಷ್ಟು ಪಿಕ್ಚರ್ಗಳು ಮಾಡಿಬಿಟ್ಟಿರೋರೋ, ಇನ್ನೆಷ್ಟು ಪಾಪ್ಯುಲರ್ ಆಗಿರೋರೋ, ಇನ್ನೆಷ್ಟು ಲ್ಯಾಂಗ್ವೇಜಸಲ್ಲಿ ಮಾಡಿರೋರೋ ಗೊತ್ತಿಲ್ಲ. ನೀವು ಇನ್ನೆಷ್ಟು ಪಿಕ್ಚರ್ ಡಬ್ಬಿಂಗ್ ಮಾಡ್ತಾ ಇದ್ದೀರ ಅದು ಗೊತ್ತಿಲ್ಲ. ಎಸ್ ಸರ್, ಗೊತ್ತಿಲ್ಲ. ಎಸ್ ರವಿ ಸರ್, ಈಗ ಹೀಗೆ ನಿಮ್ಮ ಟಿವಿಗೆ ಬಂದಿದ್ದು ಸೆಕೆಂಡ್ ಫಸ್ಟೇ ಮಾತಾಡ್ಬಿಟ್ವಿ, ಇದು ವಾರ್ತಾ ವಾಚಕನ ಕೆಲಸ. ಸೊ ಅದೇ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ನೀವು ವಾರ್ತಾ ವಾಚಕರಾಗಿ ಒಂದಕ್ಕೆ ಕೋರ್ ರಿಲೇಟ್ ಆಗಿರೋದ್ರಿಂದ ರಘು, ಎಲ್ಲೂ ಒಂದು ಫ್ಲೋನಲ್ಲಿ ಇದಾದ್ಮೇಲೆ ಅದು, ಅದಾದ್ಮೇಲೆ ಇದು ಅಂತ ಮಾತಾಡಕ್ ಆಗೋದಿಲ್ಲ. ಕರೆಕ್ಟ್. ನೀವು ನನ್ನನ್ನು ಪ್ರಶ್ನೆ ಮಾಡಕ್ಕೂ ಆಗಲ್ಲ, ಹೌದು, ನಾನು ನಿಮಗೆ ಅದೇ ಸೀರೀಸ್ ಅಲ್ಲಿ ಫಾರ್ಮೆಟ್ ಅಲ್ಲಿ ಉತ್ತರ ಕೊಡಕ್ಕೂ ಆಗಲ್ಲ. ಎಲ್ಲೋ ಇದೆಲ್ಲ ಇಂಟರ್ಲಿಂಕಿಂಗ್. ಸೊ ಹಾಗಾಗಿ ಇದು ಮಾಡಲೇಬೇಕು. ಬ್ಯಾಂಕಿಗೆ ಜಾಯಿನ್ ಆದೆ. ದೊಡ್ಡ ಪಾತ್ರಗಳು ಮಾಡೋದಕ್ಕೆ ನನಗೆ ಶಕ್ತಿ ಇಲ್ಲ. ಬಿಕಾಸ್ ಸಮಯ ಇಲ್ಲ. ಶಕ್ತಿ ಇಲ್ಲ ಅಂದ್ರೆ ಅದೇ ಸಮಯದ ಕೊರತೆನೆ, ಸಮಯದ ಶಕ್ತಿ ಇಲ್ಲ. ಸೊ ಹಾಗಾಗಿ ಸಣ್ಣ ಪಾತ್ರಗಳಿಗೆ ನನ್ನನ್ನು ನಾನು ಬೇಜಾರಾಗೋದು, ಅಯ್ಯೋ ಈ ಪಾತ್ರ ನಾನು ಮಾಡಿದರೆ ಚೆನ್ನಾಗಿರೋದು ಅಂತ. ಬಟ್ ಏನು ಮಾಡೋದು, ಕೆಲಸ ಬಿಡೋ ಯೋಗ್ಯತೆ ಇಲ್ವಲ್ಲ. ಪುಟ್ ಮಕ್ಕಳು, ಮದುವೆ ಆಗಿದೆ. ಸೊ ಹಾಗಾಗಿ ಜವಾಬ್ದಾರಿ ಇರೋ ಕೆಲಸ ಬಿಡೋದು ಹೇಗೆ? ಆಮೇಲೆ ನಮ್ಮದೆಲ್ಲ ನಾ ಹೇಳ್ತಿದ್ದೀನಿ, ಬಹುಶಃ ನಿಮ್ದು ಹೇಗೆ ಅಂತ ಗೊತ್ತಿಲ್ಲ. ಬಾರ್ನ್ ರಿಚ್ಚಾ ಅಥವಾ ಮಿಡ್ಲ್ ಕ್ಲಾಸಾ ಏನು? ರಘು ನನಗೆ ಕ್ಲೋಸ್ ಫ್ರೆಂಡು. ನನ್ನ ಪ್ರಕಾರ ನೀವು ಎಲ್ಲ ಹೊಡೆದಾಟ ಮಾಡ್ರಿ, ಎಲ್ಲವೂ ನಾವೆಲ್ಲ ಮಿಡ್ಲ್ ಕ್ಲಾಸ್ ಹೋರಾಟ, ಸೇಲಿಂಗ್ ಇನ್ ದ ಸೇಮ್ ಬೋಟ್. ಸೊ ಮಿಡ್ಲ್ ಕ್ಲಾಸ್ ಫ್ಯಾಮಿಲೀಸಿಂದ ನಾವು ಬಂದಿರೋದ್ರಿಂದ ನಮ್ಮ ಕೆಲಸಗಳು ಎಷ್ಟು ಮುಖ್ಯ ಆಗುತ್ತೆ. ನಾವು ಅದನ್ನು ಬಿಡಬೇಕು, ಬೇರೆ ಒಂದೇನೋ ಮಾಡ್ತೀವಿ ಅಂತ ಒಂದು ನಿರ್ಧಾರ ಮಾಡಬೇಕು ಅಂದರೆ ಅಷ್ಟು ಸುಲಭವಾಗಿ ನಮಗೆ ಪರಿಸ್ಥಿತಿ ಅನುಮತಿ ಕೊಡಲ್ಲ. ಇನ್ಫ್ಯಾಕ್ಟ್ ಸಾರಿ, ವಿಲ್ ಟೇಕ್ ಯುವರ್ ಟೈಮ್. ನಿಮ್ದಕ್ಕೆ ನಂದು ಜೋಗಿ ಸಿನಿಮಾ ಮಾಡಿದೆ ಸರ್, ಒಂದು ಒಳ್ಳೆ ಹಿಟ್ ಆಯಿತು, ನನ್ನ ಪಾತ್ರಕ್ಕೂ ಒಳ್ಳೆ ಹೆಸರು ಬಂತು, ಪಿಕ್ಚರ್ಗಳ ಆಫರ್ ಬಂತು ಮನೆಯಲ್ಲಿ. ಅವಾಗ ನನ್ನ ತಂದೆ ತಾಯಿ, ನನಗೆ ಮದುವೆ ಆಗಿ ನನ್ನ ದೊಡ್ಡ ಮಗಳು ಹುಟ್ಟಿದ್ಲ. ಅವಾಗ ಯೋಚನೆ ಮಾಡಿದ್, ಬೇಡಪ್ಪ ಸಿನಿಮಾ ಅಂತ ಹೋಗ್ಬೇಡ, ತಿಂಗಳ ಕೆಲ್ಸಕ್ಕೆ ಸೇರ್ಕೋ. ಎಲ್ಲ ತಂದೆ ತಾಯಿ ಬಯಸೋದು ಅದೇ. ಒಂದು ಸಂಸಾರ ನಿರ್ವಹಿಸೋದಕ್ಕೆ ಏನು ಮಿನಿಮಮ್ ಬೇಕೋ ಆ ಮಿನಿಮಮ್ ನನ್ನ ಮಕ್ಕಳಿಗೆ ಸಿಕ್ಬಿಟ್ರೆ ಸಾಕು. ಕರೆಕ್ಟ್ ಅಂತ ಮ್ಯಾಕ್ಸಿಮಮ್ಗೆ ಸಿನಿಮಾಗೆ ಹೋಗಿ ಇವನು ಕ್ಲಿಕ್ ಆಗಿ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ಬಿಡ್ಬೋದೇನೋ ಅನ್ನೋ ಒಂದು ಆಲೋಚನೆ ಅವ್ರಿಗೆ ಬರೋದೇ ಇಲ್ಲ. ಕರೆಕ್ಟ್. ಅಲ್ಲೇನೂ ಆಗಲಿಲ್ಲ ಅಂದರೆ ಗತಿ ಏನಪ್ಪ, ಇದು ಗ್ಯಾರಂಟಿ. ಸೊ ಈ ಗ್ಯಾರಂಟಿ ವಾತಾವರಣದಲ್ಲೇ ಇದ್ದವನು ನಾನು ಕೂಡ ಬ್ಯಾಂಕಿಗೆ ಸೇರಿಕೊಂಡೆ. ಎಲ್ಲನೂ ನಾನು ಪ್ಲ್ಯಾನ್ ಮಾಡ್ದಂಗೆ ಏನಲ್ಲ. ಬ್ಯಾಂಕಿಗೆ ಸೇರಿಕೊಂಡೆ. ಬ್ಯಾಂಕಲ್ಲಿ ಇದ್ದುಕೊಂಡೇ ನಾ ಹೇಳ್ತೇನಲ್ಲ, ಉತ್ತರ ಕರ್ನಾಟಕದ ನಾಟಕಗಳಲ್ಲಿ ಸುಂದರರಾಜ್ ಟ್ರೂಪಲ್ಲಿ ನಾನು ಆ್ಯಕ್ಟರು, ಡಿಂಗ್ರಿ ನಾಗರಾಜು ಸರ್ವಮಂಗಳ ಒಂದು ಟ್ರೂಪ್ ಮಾಡಿದರು. ತುಂಬ ಒಳ್ಳೊಳ್ಳೆ ಫೇಮಸ್ ನಾಟಕಗಳನ್ನು ಮಾಡೋರು. ಆ ಟ್ರೂಪಲ್ಲಿ ನಾನು ಆ್ಯಕ್ಟರು. ಅಂದರೆ ಆ್ಯಕ್ಟರ್ ಅಂದ್ರೆ ಏನು, ಹೀರೋ ಪಾತ್ರ ಮಾಡ್ತಿದ್ದೆ. ನಾನು ಮೈಸೂರು ಲೋಕೇಶು ಇಬ್ಬರು ಮಂಗಳಾ ನನ್ನ ಅತ್ತಿಗೆ ಅಂತ ಒಂದು ನಾಟಕ, ತುಂಬ ಪಾಪ್ಯುಲರ್ ನಾಟಕ ಉತ್ತರ ಕರ್ನಾಟಕದಲ್ಲಿ. ಮಂಗಳಾ ನನ್ನ ಅತ್ತಿಗೆ ನಾಟಕ ಮಾಡೋ ಕಲಾವಿದರೆಲ್ಲ ಮಾಡಿರುವಂಥ ನಾಟಕ ಅದು. ನಮ್ಮ ಸಿನಿಮಾ ನಟರು ಯಾರು ನಾಟಕದಲ್ಲೂ ತೊಡಗಿಸ್ಕೊಂಡಿದ್ದಾರೆ ಎಲ್ಲರೂ, ಶ್ರೀನಾಥ್ ಅವ್ರ ಜೊತೆ ನಾನು ಮಂಗಳಾ ನನ್ನ ಅತ್ತಿಗೆಯಲ್ಲಿ ಇಬ್ಬರು ಹೀರೋಸು, ಅದರಲ್ಲಿ ಒಂದು ಹೀರೋ ಶ್ರೀನಾಥ್ ಅವರು, ಇನ್ನೊಂದು ಹೀರೋ ನಾನು, ಈ ಥರ ಮಾಡಿರುವಂಥ ನಾಟಕ. ಪ್ರತಿಯೊಬ್ಬ ಪ್ರತಿಷ್ಠಿತ ಕಲಾವಿದನೂ ಆ ನಾಟಕದಲ್ಲಿ ಮಾಡಿದ್ದಾರೆ. ನಾನು ಮೈಸೂರು ಲೋಕೇಶ್ ಜೋಡಿ ಎಷ್ಟು ಪಾಪ್ಯುಲರ್ ಆಗಿತ್ತು ಅಂದರೆ, ಒಂದ್ಸಲಿ ಆ ರೈಟ್ರು ಬನಶಂಕರಿಲಿ ಜಾತ್ರೆ, ಡಿಂಗ್ರಿ ನಾಗರಾಜ್ ಅವ್ರದ್ದು ಟ್ರೂಪು, ಡಿಂಗ್ರಿ ಸರ್ವ ಅವ್ರು ಕಟ್ಟಿದ್ದದ್ದು ಡಿಂಗ್ರಿ ಮಿತ್ರಮಂಡಲಿ ಟ್ರೂಪಲ್ಲಿ ಆ ನಾಟಕ ಮಾಡ್ತಿದ್ದೀವಿ. 10 ದಿವಸ ಬನಶಂಕರಿಲಿ ಜಾತ್ರೆಯಲ್ಲಿ ನಮ್ಮದಿತ್ತು. 14 ಎಂಟರ್ಟೈನ್ಮೆಂಟ್ ಇದೆ ಅಲ್ಲಿ. ಅಂದರೆ ಒಂದು 3-4 ಲೇಟೆಸ್ಟ್ ರಿಲೀಸ್ ಆಗಿರೋ ಪಿಕ್ಚರ್ಗಳು ಓಡ್ತಿದೆ. ಒಂದು 2-3-4 ನಾಟಕ ಕಂಪನಿಗಳಲ್ಲಿದೆ, ಪ್ರತಿಷ್ಠಿತ ಉತ್ತರ ಕರ್ನಾಟಕದ ನಾಟಕದ ಕಂಪನಿಗಳೆಲ್ಲ. ಅದು ಬಿಟ್ಟರೆ ಮ್ಯಾಜಿಕ್ ಶೋ, ಆರ್ಕೆಸ್ಟ್ರಾ, ಅದು ಇದು 14 ಥರದ ಎಂಟರ್ಟೈನ್ಮೆಂಟು. ಅದರಲ್ಲಿ ಮ್ಯಾಕ್ಸಿಮಮ್ ಕಲೆಕ್ಷನ್ ಆಗ್ತಿದ್ದು ನಮ್ಮ ನಾಟಕಕ್ಕೆ. ದಿವಸ 2 ಶೋ ಸರ್. ಅದರಲ್ಲಿ ನಾಟಕಕ್ಕೆ ಪ್ರತಿ ದಿವಸ ರೈಟ್ರು ಅವ್ರು ಬಂದು ಕೂತ್ಕೊಳ್ಳೋರು, ನಾಟಕ ನೋಡೋರು. ಅವರು ಕೊಟ್ಟಿದ್ದೊಂದು ನಿಜವಾಗ್ಲೂ ಒಂದು ಮೆಚ್ಚುಗೆ ನುಡಿಗಳು, ದೊಡ್ಡ ಬಿರುದು ನನಗೆ. ನಾನು ಏನು ಬರೆದಿದ್ದೀನಿ ನಾಟಕ, ಸುಮಾರು ಜನ ಎಲ್ಲರೂ ಮಾಡಿದ್ದಾರೆ. ಬಟ್ ನೀವಿಬ್ಬರು, ಲೋಕೇಶ್, ರವೀಂದ್ರನಾಥ್, ನೀವಿಬ್ಬರು ಮಾಡೋದು, ನನ್ನ ಒಂದು ಕಲ್ಪನೆ ನಿಮ್ಮಲ್ಲಿ ನಾನು 100% ನೋಡಿದ್ದೀನಿ ಅನ್ನೋ ಒಂದು ಮೆಚ್ಚುಗೆ ಮಾತುಗಳನ್ನು ಅವ್ರು ಆಡಿದರು. ಅಲ್ಲಿ ನಾಟಕ ಮಾಡ್ತಾ ಸುಧೀರ್ ಅವರು
ಸಿಂಧೂರ ಲಕ್ಷ್ಮಣ ನಾಟಕ ಅವ್ರದ್ದು ನಡೀತಿತ್ತು. ಇವ್ರದ್ದು ಗುಡ್ಗೇರಿ ಬಸವರಾಜ್ ಕಂಪನಿಯಲ್ಲಿ ಸುಧೀರ್ ಅವರು ಮೇಯ್ನ್ ರೋಲ್ ಅದನ್ನು ಮಾಡ್ತಿದ್ರು. ಅವರು ಅದ್ಭುತವಾದ ನಟರಲ್ವ ಸುಧೀರ್. ನಮ್ಮ ಕಲೆಕ್ಷನ್ ನೋಡಿ ಅವ್ರಿಗೆ ಆಶ್ಚರ್ಯ ಆಗಿ, ಏನೋ ನಮ್ಮದಕ್ಕಿಂತ ಕಲೆಕ್ಷನ್ ನಿಮ್ಮದು ಜಾಸ್ತಿ ಅಂತೆ, ಅದೇನು ಕಡ್ದು ಗುಡ್ಡೆ ಹಾಕ್ತಿದ್ದೀರಾ ನೀವು ಅಂಥೇಳಿ. ಒಂದು ದಿವಸ ಅವ್ರದ್ದು ಒಂದೇ ಶೋ, ನಮ್ಮದು 2 ಶೋ ಇದ್ದಾಗ ಅವ್ರ ಶೋ ಮುಗಿಸ್ಕೊಂಡು ಬಂದು 2ನೇ ಶೋಗೆ ನಮ್ಮ ಶೋಗೆ ಬಂದು ಇಡೀ ನಾಟಕ ನೋಡಿ ಸುಧೀರು. ಅಂಜನ್ ಅಂತ ಮ್ಯೂಸಿಕ್ ಇದು ಡೈರೆಕ್ಟರ್, ಅದಕ್ಕೆ ಅಂಜನ್ ಕುಮಾರ್, ಮಂಗಳ ಅಂಜನ್ ಕುಮಾರ್ ಅಂತ ಇಲ್ಲೇ ಇದ್ರು ಅವರು ವಾಲಿಕವನಲ್ಲಿ, ಭಾಳ ಫೇಮಸ್ ಅವರು ಅಂಜನ್ ಕುಮಾರ್, ಆರ್ಕೆಸ್ಟ್ರಾ ಮಂಗಳ ಅವರೆಲ್ಲ. ಸೊ ಅವರು ಅದಕ್ಕೆ ಮ್ಯೂಸಿಕ್ಕು ಒಳ್ಳೆ ಸಿನಿಮಾ ಆದಂಗೆ ಆಗೋದು. ಉಮೇಶಣ್ಣ ಆ್ಯಕ್ಟ್ ಮಾಡೋರು, ಡಿಂಗ್ರಿ ಆ್ಯಕ್ಟ್ ಮಾಡೋರು, ಸರ್ವಮಂಗಳ ತಂಗಿ, ನಾನು, ಮೈಸೂರು ಲೋಕೇಶ್, ಆಮೇಲೆ ಹೀರೋಯಿನ್ ಶ್ರೀಲಲಿತಾ ಅವ್ರು ಮಾಡ್ತಿದ್ರು. ಸೊ ಹೀಗೆ ತುಂಬ ಇನ್ನು ಮಿಕ್ಕಿದ್ದ ಕಲಾವಿದರು ಕಾಮಿಡಿಗೆ ಬೇರೆ ಬೇರೆ ಎಲ್ಲ ತುಂಬ ಎಷ್ಟು ಚೆನ್ನಾಗಿದ್ರೆ ಒಂದು ಸಿನಿಮಾ ನೋಡ್ದಂಗೆ ಆಗುತ್ತೆ ನಿಮ್ಮ ನಾಟಕ ನೋಡಿದ್ರೆ ಅನ್ನೋರು. ಸೊ ನಾನು ಬ್ಯಾಂಕಲ್ಲಿ ಇದ್ಕೊಂಡೆ ಇವ್ರ ಟ್ರೂಪ್ಗಳಲ್ಲಿ ರೆಗ್ಯುಲರಾಗಿ ಏನಾದರೂ ಮಾಡಿ ರಜಾ ಎಲ್ಲ ಉಳಿಸ್ಕೊಂಡಿರ್ತಿದ್ದೆ. ಉತ್ತರ ಕರ್ನಾಟಕದ ಈ ಕ್ಯಾಂಪ್ಗಳಿಗೆ ಹೋಗೋಕ್ಕೆ ನಂಗೆ ತುಂಬ ಖುಷಿ. ಏಕದಮ್ ಇಲ್ಲಿ ಬೆಳಗ್ಗೆ 10 ರಿಂದ 5 ಬ್ಯಾಂಕ್ ಕೆಲಸ, ಬೆಳಗ್ಗೆಯಿಂದ ಸಂಜೆ ತನಕ ನಮ್ಮದೇನು ಕೆಲಸ ಕಾರ್ಯಗಳು ಈ ಚಟುವಟಿಕೆಗಳಿದ್ರೆ, ಉತ್ತರ ಕರ್ನಾಟಕದ ನಾಟಕಕ್ಕೆ ಹೋದರೆ ಅಲ್ಲಿ ನಾಟಕ ಶುರು ಆಗೋದೇ ಫಸ್ಟ್ ಶೋ ಇದ್ದರೆ 6 ಗಂಟೆಗೆ 7 ಗಂಟೆಗೆ, 7 ರಿಂದ 11 ಮೇಲೆ ಸೆಕೆಂಡ್ ಶೋ ಶುರು ಆದರೆ ಬೆಳಗಿನ ಜಾವ 3-3:30 ತನಕ ನಾಟಕ. ಅಷ್ಟೊತ್ತಿಗೆ ಬಂದು ಊಟ ಮಾಡಿ ಮಲ್ಕೊಂಡು 11-12 ಗಂಟೆಗೆ ಏಳು, ಮಧ್ಯಾಹ್ನ ಒಂಚೂರು ರಿಲ್ಯಾಕ್ಸ್ ಮಾಡ್ಕೊ, ಆಮೇಲೆ ಸ್ನಾನ ಮಾಡಿ ಫ್ರೆಶಪ್ ಆಗಿ ಮೇಕಪ್ ಮಾಡಿಕೊಂಡು 4-4:30-5 ಗಂಟೆ ರೆಡಿಯಾಗು. ಈ ಲೈಫ್ ಸ್ಟೈಲೇ ಬೇರೆ, ಬಟ್ ನನಗೆ ತುಂಬ ಖುಷಿ ಕೊಡ್ತಾ ಇದ್ದಿದ್ದು ಅದು. ಸೊ ರೆಗ್ಯುಲರಾಗಿ ಹೋಗ್ತಿದ್ದೆ, ಡಬ್ಬಿಂಗ್ಗಳು ಮಾಡ್ತಿದ್ದೆ, ನ್ಯೂಸ್ ರೀಡರ್ಗೆ ಕಾಲ್ ಫಾರ್ ಮಾಡಿದ್ರು. ಬಟ್ ನನಗೆ ಬ್ಯಾಂಕಲ್ಲಿ ಯಾವುದಾದ್ರು ಫೋನ್ ಬಂದರೆ ಹೆದರಿಕೆ. ಯಾವುದೋ ನನಗೆ ಡಾಕ್ಯುಮೆಂಟ್ರಿಗೆ ಅದಕ್ಕೆ ಇದಕ್ಕೆ ವಾಯ್ಸ್ ಓವರ್ಗೆ ಅಂತ ಡಬ್ಬಿಂಗಿಗೆ ಅಂತ ಫೋನ್ ಬರೋದು. ಮ್ಯಾನೇಜರ್ ರವೀಂದ್ರನಾಥ್ ಕಾಲ್ ಫಾರ್ ಯು ಅನ್ನೋರು. ಆ ಫೋನ್ ರಿಸೀವ್ ಮಾಡೋ ತನಕ ಡಗ 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 ಅನ್ನೋದು. ಯಾಕೆಂದರೆ ನಮ್ಮ ಅಮ್ಮನಿಗೆ ಏನಾಗಿದ್ವಿ ಅಂತ, ನಮ್ಮ ಅಮ್ಮನ ಬಿಟ್ಟು ಬಂದಿರ್ತಿದ್ವಿ ಆ ಕೆಲಸದ ಹುಡುಗಿ ಮೇಲೆ.